ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತೇಶ್. ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಮಾಜಿ ಸಂಸದ ಪ್ರತಾಪ್ ಸಿಂಹ ನಡುವೆ ವಾಕ್ ಸಮರ ಇಂದೂ ಕೂಡ ಮುಂದುವರೆದಿದೆ. RSS ಮೇಲಿನ ನಿಷೇಧವನ್ನ ತೆರವು ಮಾಡಿದ್ದೇ ತಪ್ಪಾಯಿತು. ಮುಂದೆ ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ RSSನ ನಿಷೇಧಿಸೋ ಬಗ್ಗೆ ಚಿಂತನೆ ಮಾಡ್ತೀವಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ಅದಕ್ಕೆ ಟರ್ನ್ ಕೊಟ್ಟಂತಹ ಪ್ರತಾಪ್ ಸಿಂಹ, ಅಯ್ಯೋ ಪ್ರಿಯಾಂಕಾ, ನೀವು ಯಾರ ಮಗಳ ಹೆಸರಿಟ್ಟುಕೊಂಡಿದ್ದೀರಾ, ಆ ರಾಜೀವ್ ಗಾಂಧಿ ಕೈಯಲ್ಲೇ RSS ಅನ್ನ ಬ್ಯಾನ್ ಮಾಡಲಿಲ್ಲ ಅಂತ ಹೇಳಿದ್ರು. ಇದಕ್ಕೆ ಕೆರಳಿದಂತಹ ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ, ಹೆಸರಿಟ್ಟುಕೊಂಡ ಮಾತ್ರಕ್ಕೆ ನರಿಗಳು ಸಿಂಹ ಆಗಲ್ಲ ಅಂತ ಟೀಕಿಸಿದ್ರು. ಇದೀಗ ಪ್ರಿಯಾಂಕ್ ಖರ್ಗೆ ಮಾತಿಗೆ ಪ್ರತಾಪ್ ಸಿಂಹ ಕೂಡ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ನನ್ನ ಬೈದ್ರೆ ನಿಮಗೆ ಅಷ್ಟು ಖುಷಿ ಸಿಗುತ್ತೆ ಅಂದ್ರೆ ಅದಕ್ಕೆ ಕಲ್ಲು ಹಾಕಲ್ಲ ಎಂದಿದ್ದಾರೆ. ಇನ್ನು ಪ್ರಿಯಾಂಕ್ ಖರ್ಗೆ ಸಾಹೇಬ್ರೇ, ನೀವು ನನ್ನನ್ನು ಯಾವುದೇ ಪ್ರಾಣಿಗೆ ಹೋಲಿಸಿ ನೀವು ಪದಕೋಶದಲ್ಲಿದ್ದಂಥ ಅಷ್ಟು ಪದ ಬೆಳೆಸಿ ನನ್ನನ್ನು ಬೈರಿ, ಪ್ರತಿನಿತ್ಯ RSS BJP ವಿರುದ್ಧ ಮಾತನಾಡ್ತೀರಿ. ಪ್ರತಾಪ್ ಸಿಂಹ ಬೈತಿರೋ ನನ್ನ ನಿಂದಿಸಿ ಡಿಪಾರ್ಟ್ಮೆಂಟ್ ಏಜೆನ್ಸಿಗಳನ್ನು ಮಾಡ್ತಿದ್ದೀರಿ. ನನ್ನ ಬೈದ್ರೆ ನಿಮಗೆ ಅಷ್ಟು ಖುಷಿ ಸಿಗುತ್ತಂದ್ರೆ ಅದಕ್ಕೆ ನಾನು ಕಲ್ಲು ಹಾಕಲ್ಲ ಅಂತ ಪ್ರತಾಪ್ ಸಿಂಹ ಕೂಡ ಹೇಳಿದ್ದಾರೆ. ಸರ್, ನಿಮ್ಮ ಇಲಾಖೆ ಸಾಧನೆ ಬಗ್ಗೆ ಮಾತನಾಡಿ. ಸರ್, ನಿರುದ್ಯೋಗ ಭತ್ಯೆ ಕೊಡ್ತೀವಿ ಅಂತ ಅಧಿಕಾರಕ್ಕೆ ಬಂದ್ರಿ, 2 ವರ್ಷ ಆದರೂ ಯುವ ನಿಧಿ ಜಾರಿ ಆಗಲಿಲ್ಲ. 1.5 ಲಕ್ಷ ಇಂಜಿನಿಯರ್ ಗ್ರ್ಯಾಜುಯೇಟ್ಸ್ ಪ್ರತಿ ತಿಂಗಳು ಬರ್ತಿದ್ದಾರೆ. ಇಂಜಿನಿಯರಿಂಗ್ ಮುಗಿಸಿದವರು ಆರ್ಟ್ಸ್ ಕಲ್ತಿದವರ ರೀತಿ ಪರಿಸ್ಥಿತಿ ಬಂದಿದೆ ಅಂತ ಪ್ರತಾಪ್ ಸಿಂಹ ಆರೋಪವನ್ನು ಮಾಡಿದರು. ಸರ್, ನಿಮ್ಮ ಇಲಾಖೆಯವರ ಬಗ್ಗೆ ಮಾತನಾಡಿ, ನಿಮ್ಮ ಇಲಾಖೆ ಸಾಧನೆಯ ಬಗ್ಗೆ ಮಾತನಾಡಿ ಅಂತ ಪ್ರಿಯಾಂಕ್ ಖರ್ಗೆ ಅವರ ಕಾಲನ್ನು ಎಳೆದಿದ್ದಾರೆ. ಯಾಕಂದರೆ ಈ ಒಂದು ಸದ್ಯದ ರಾಜಕೀಯ ಇದರಲ್ಲೇ ಇನ್ನು ಮುಂದುವರೆದು ಹೇಳ್ತಾರೆ, ಸರ್, ನಿಮ್ಮ ರೀತಿಯ ಅದೃಷ್ಟವಂತರು ಯಾರೂ ಇರಲ್ಲ ಸರ್. 10-12ನೇ ತರಗತಿ ಓದಿ ಸಾವಿರಾರು ಕೋಟಿ ಆಸ್ತಿ, ಒಂದೇ ಸಂಖ್ಯೆ 16 ಕಾರ್ ಖರೀದಿಸುವ ಶಕ್ತಿ ಎಲ್ಲರಿಗೂ ಸಿಗಲ್ಲ ಸರ್ ಅಂತ ಪ್ರತಾಪ್ ಸಿಂಹ ತಿರುಗೇಟನ್ನು ಕೊಟ್ಟಿದ್ದಾರೆ. ಬಡವರಿಗೆ ಬದುಕಲು ದಾರಿ ಮಾಡಿಕೊಡಿ, ನನ್ನನ್ನು ದಿನಾಲು ಬೈರಿ, ಆದರೆ ನಮ್ಮ ಹುಡುಗರಿಗೆ ಕೆಲಸ ಕೊಡಿ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ. ನೀವೇ KIADB ಭೂಮಿ ಹೊಡಿಬೇಡಿ ಸರ್, ಸಿದ್ಧಾರ್ಥ ಬುದ್ಧ ಅಂತ ಟ್ರಸ್ಟ್ ಮಾಡಿ ನೀವೇ ಭೂಮಿಯನ್ನು ಹೊಡಿಬೇಡಿ ಸರ್, ಕಂಪನಿಗಳಿಗೆ KIADB ಭೂಮಿ ಕೊಡಿಸಿ, ವಿದ್ಯಾವಂತ ಯುವಕರಿಗೆ ಕೆಲಸ ಕೊಡೋ ಹಾಗೆ ಮಾಡಿ ಸರ್ ಅಂತ ಪ್ರತಾಪ್ ಸಿಂಹ ಪ್ರಿಯಾಂಕ್ ಖರ್ಗೆ ವಿರುದ್ಧ ವ್ಯಂಗ್ಯವನ್ನು ಆಡಿ ತಿರುಗೇಟನ್ನು ನೀಡಿದ್ದಾರೆ. ಇದು ಪ್ರಿಯಾಂಕ್ ಖರ್ಗೆಯ ವಿಚಾರವಾಗಿ ಪ್ರತಾಪ್ ಸಿಂಹ ಮಾತನಾಡಿರುವಂಥದ್ದು. ಒಂದ್ಸಲ ಪ್ರತಾಪ್ ಸಿಂಹ ಏನು ಹೇಳಿದ್ದಾರೆ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು. ಸರ್, ಏನು ಸರ್ ನೀವು RSSನ ಬ್ಯಾನ್ ಮಾಡ್ತೀರಿ ಅಂತ? ಸರ್, ನೀವು ಯಾರ ಮಗಳ ಹೆಸರಿಟ್ಕೊಂಡಿದ್ದೀರಲ್ಲ, ಆ ರಾಜೀವ್ ಗಾಂಧಿನೂ ಕೂಡ ಈ ದೇಶವನ್ನು ಆಳಿದ್ರು, ಅವ್ರ ಕೈಲೂ ಬ್ಯಾನ್ ಮಾಡೋಕ್ಕಾಗಲಿಲ್ಲ. ಆ ರಾಜೀವ್ ಗಾಂಧಿಯನ್ನು ಹೆತ್ತಂತಹ ಇಂದಿರಾ ಗಾಂಧಿ 16 ವರ್ಷ ದೇಶ ಆಳಿದ್ರು, ಅವರು ಬ್ಯಾನ್ ಮಾಡಿದರು. ಆದರೆ ಅಧಿಕಾರವನ್ನೇ ಕಳ್ಕೊಳ್ಬೇಕಾಗಿ ಬಂತು. RSS ಮಾತ್ರ ನಿರಂತರವಾಗಿ ತನ್ನ ಸಮಾಜ ಸೇವೆಯನ್ನು ಮುಂದುವರಿಸ್ತಾ ಹೋಯಿತು. ಆ ಇಂದಿರಾ ಗಾಂಧಿಗೆ ಜನ್ಮ ಕೊಟ್ಟಂತಹ ನೆಹರು ಕೂಡ ದೇಶವನ್ನು 17 ವರ್ಷ ಆಳಿದರು. ಅವರು ಕೂಡ ಒಂದು ಸರಿ ಬ್ಯಾನ್ ಮಾಡಿ ಕೊನೆಗೆ ಆ ಬ್ಯಾನನ್ನು ವಾಪಸ್ ತೆಗೆದುಕೊಳ್ಬೇಕಾದಂಥ ಅನಿವಾರ್ಯ ಸ್ಥಿತಿ 1962 ಚೀನಾ ಯುದ್ಧದ ನಂತರ RSSನ ಸೇವೆಯನ್ನು ನೋಡಿ ಶ್ಲಾಘನೆ ಮಾಡಬೇಕಾದಂಥ ಅನಿವಾರ್ಯತೆ ಬಂತು. ನೀವು ಹಾಗಿರುವಾಗ ನೆಹರು ಅವರ ಮರಿಮಗಳ ಹೆಸರನ್ನು ಇಟ್ಕೊಂಡಿರುವಂಥ ನೀವೇನು ಸರ್ ಮಾಡ್ತೀರಿ? ನೀವು ನಿಮ್ಮ ಹೆಸರಲ್ಲೂ ಸ್ವಂತತೆ ಇಲ್ಲ. ಖರ್ಗೆ ಅನ್ನೋದು ನಿಮ್ಮ ತಂದೆಯಿಂದ ಬಂದಿರುವಂಥ ಬಳುವಳಿ. ನಿಮ್ಮದು ಅಂತ ಏನಿದೆ ಸರ್? ಏನು ಸಾಧನೆ ಇದೆ ಸರ್? ಹೆಸರಲ್ಲೂ ಸ್ವಂತತೆ ಇಲ್ಲ, ಹೇಳಿಕೊಳ್ಳುವಂಥ ಸಾಧನೆ ಇಲ್ಲ, ಒಳ್ಳೆಯ ವರ್ತನೆನೂ ಕೂಡ ಇಲ್ವಲ್ಲ ಸರ್ ನೀವು? ಖುಷಿ ಸಿಗುತ್ತೆ ಪ್ರತಾಪ್ ಸಿಂಹನ ಬೈಯೋದ್ರಿಂದ ಅಂತಂದ್ರೆ ಆ ಖುಷಿಗೆ ನಾನು ಖಂಡಿತ ಕಲ್ಲಾಕಲ್ಲ ಸರ್. ನಿರುದ್ಯೋಗ ಭತ್ಯೆ ಕೊಡ್ತೀವಿ, ಯುವ ನಿಧಿ ಕೊಡ್ತೀವಿ ಅಂತೇಳಿ ಹೇಳಿ ಅಧಿಕಾರಕ್ಕೆ ಬಂದ್ರಲ್ಲ ಸರ್, ಆ ಮಕ್ಳ ಕತೆ ಏನಾಗಬೇಕು ಸರ್? 2.5 ವರ್ಷ ಆದ್ರೂ ಕೂಡ ಯುವ ನಿಧಿನೇ ಪ್ರಾರಂಭ ಮಾಡಲಿಲ್ಲ. ಹೆಚ್ಚು ಕಡಿಮೆ 1.5 ಲಕ್ಷ ಪ್ರತಿ ವರ್ಷನೂ ಕೂಡ ಗ್ರಾಜುಯೇಟ್ಸ್ ಜಾಬ್ ಮಾರ್ಕೆಟಿಗೆ ಬರ್ತಾ ಇದ್ದಾರೆ ಸರ್. ಅವ್ರ ಪರಿಸ್ಥಿತಿ ಇವತ್ತು ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಪರಿಸ್ಥಿತಿ ಏನಂದ್ರೆ ಈ ಆರ್ಟ್ಸ್ ಓದಿದವರ ತರ ಪರಿಸ್ಥಿತಿ ಬಂದೋಗಿದೆ ಸರ್. ಪಾಪ ಆ ಮಕ್ಕಳಿಗೆ ಸಹಾಯ ಮಾಡಿ ಸರ್. ನಿಮ್ಮ ಇಲಾಖೆ ಬಗ್ಗೆ ಮಾತಾಡಿ ಅಂತ ಕೇಳ್ಕೊಂಡಿದ್ದೀನಿ, ನಿಮ್ಮ ಇಲಾಖೆ ಸಾಧನೆ ಬಗ್ಗೆ ಮಾತಾಡಿ ಅಂದ್ರೆ ನಿಮ್ಮ ಇಲಾಖೆಯಿಂದ ನಮ್ಮ ನಿರುದ್ಯೋಗಿ ಯುವಕರು ಯಾರಿದ್ದಾರೆ, ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಇದ್ದಾರೆ, ಅವರಿಗೆ ಅನುಕೂಲ ಆಗಲಿ ಸರ್. ಸರ್, ನಿಮ್ಮ ತರ ಎಲ್ಲರೂ ಕೂಡ ಅದೃಷ್ಟವಂತರಲ್ಲ ಸರ್. 10ನೇ ಕ್ಲಾಸು 12ನೇ ಕ್ಲಾಸು ಓದಿದ್ರು ಕೂಡ ಸಾವಿರಾರು ಕೋಟಿ ಒಡೆಯರಾಗಿ ಸದಾಶಿವನಗರದಲ್ಲಿ ಮನೆ ಕಟ್ಟಿಸ್ಕೊಂಡು ಒಂದೇ ನಂಬರಿನ 16 ಕಾರ್ ಇಟ್ಕೊಳ್ಳುವಂತ ಶಕ್ತಿ ಎಲ್ಲರಿಗೂ ಇರಲ್ಲ ಸರ್. ನಿಮ್ಮ ತರ ತಂದೆ ಎಲ್ಲರಿಗೂ ಸಿಗಲ್ಲ ಸರ್. ನಮ್ಮ ತರ ಬಡವ ಹಿನ್ನೆಲೆಯಿಂದ ಬಂದಿರೋರು ಇದ್ದಾರೆ ಸರ್.
ಅವ್ರಿಗೆ ಏನಾದ್ರು ಬದುಕಕ್ಕೆ ಒಂದು ದಾರಿ ಬೇಕಲ್ಲ ಸರ್. ನೀವೇ ಒಂದು ಯಾವ ಸಿದ್ಧಾರ್ಥ ಬುದ್ಧ ಅಂತೇಳಿ ಟ್ರಸ್ಟ್ ಮಾಡ್ಕೊಂಡು ನೀವೇ KIDB ಲ್ಯಾಂಡ್ ಅನ್ನು ಹೊಡ್ಕೋಬೇಡಿ ಸರ್. ದಯವಿಟ್ಟು ಆ ಲ್ಯಾಂಡ್ ನ ಕಂಪನಿಗಳಿಗೆ ಕೊಟ್ಬಿಟ್ಟು ನಾಮಿನಲ್ ಪ್ರೈಸ್ ಅಲ್ಲಿ ಕೊಟ್ಟು ಅಲ್ಲಿ ಅವ್ರು ಬಂದು ಕಂಪನಿ ಸೆಟಪ್ ಮಾಡಿ ಅವರು ಅಲ್ಲಿ ನಮ್ಮ ನಿರುದ್ಯೋಗಿ ವಿದ್ಯಾವಂತರು ಯಾರಿದ್ದಾರೆ ಅವ್ರಿಗೆ ಕೆಲಸ ಕೊಡಂಗಾಗ್ಲಿ ಸರ್. ಕೇಳಿಸ್ಕೊಂಡಿದ್ದೀರಲ್ಲ, ಇದು ಪ್ರತಾಪ್ ಸಿಂಹ ಅವರ ಹೇಳಿಕೆ. ನೋಡಿ, ನೈಜವಾಗಿ ಈ ರಾಜ್ಯದಲ್ಲಿನ ರಾಜಕಾರಣಿಗಳು ನೈಜ ಸ್ಥಿತಿಯ ಬಗ್ಗೆ ಮಾತನಾಡುವವರ ಸಂಖ್ಯೆ ತೀರಾ ಕಡಿಮೆ. ಬರೀ ಗಾಳಿಯಲ್ಲಿ ಗುಂಡು ಹೊಡೆಯೋದು, ಬರೀ ಆರೋಪಗಳನ್ನು ಮಾಡೋದು, ಇವ್ರ ಮೇಲೆ ಗೂಬೆ ಕೂರಿಸೋದು, ಅವ್ರ ಮೇಲೆ ಗೂಬೆ ಕೂರಿಸೋದು, ಆರೋಪ ಪ್ರತ್ಯಾರೋಪ, ಟಾಂಗ್ ಕೊಡೋದು, ರಿಯಾಕ್ಷನ್ ಕೊಡೋದು, ಇದರಲ್ಲಿಯೇ ದಿನ ಕಳೀತಾವಿದ್ದಾರೆ ವಿನಃ ರಾಜ್ಯದ ಪರಿಸ್ಥಿತಿ ಏನು, ದೇಶದ ಆರ್ಥಿಕತೆ ಯಾವ ಕಡೆ ಹೋಗ್ತಾ ಇದೆ, ರಾಜ್ಯದಲ್ಲಿನ ಬಡತನದ ಪರಿಸ್ಥಿತಿ ಏನು, ಇವುಗಳ ಬಗ್ಗೆ ಕಿಂಚಂತೂ ಕಾಳಜಿ ಇಲ್ಲವೇ ಇಲ್ಲ ಇವರಿಗಿರೋದು ಒಂದೇ. ನನಗೆ ಹಂಗಂದರೆ ಅವ್ರನ್ನ ನಾವು ಸಿಂಹ ಅಂದರೆ ಇವ್ರನ್ನ ಹುಲಿ ಅನ್ನೋದು, ಅವ್ರನ್ನ ನರಿ ಅಂದರೆ ಇವ್ರನ್ನ ಇಲಿ ಅನ್ನೋದು, ಇವ್ರನ್ನ ಬೆಕ್ಕು ಅಂದರೆ ಇವ್ರನ್ನ ಇಲಿ ಅನ್ನೋದು, ಇವುಗಳಲ್ಲಿಯೇ ಎಲ್ಲ ಸಮಯವನ್ನು ವ್ಯರ್ಥ ಮಾಡ್ತಿದ್ದಾರೆ. ನಿಜಕ್ಕೂ ಈ ರಾಜಕಾರಣಿಗಳಿಗೆ ರಾಜ್ಯದ ಜನರ ಬಗ್ಗೆ ಕಿಂಚಂತೂ ಕಾಳಜಿ ಇದೆ ಅಂತ ಒಂದೊಂದು ಸಲ ಅನಿಸುತ್ತೆ. ಯಾಕಂದರೆ ಇವ್ರು ಎಂದೂ ಕೂಡ ನೋಡಿ, ಇವರಿಗೆ ರಾಜ್ಯದ ಜನರ ಬಗ್ಗೆ ಚಿಂತೆ ಕಾಳಜಿ ಯಾವಾಗ ಬರುತ್ತೆ ಅಂದರೆ ಒಂದು 2 ಗಂಟೆ KDP ಸಭೆಯಲ್ಲಿ ಬರುತ್ತೆ. ಪಾಪ ಅಧಿಕಾರಿಗಳನ್ನು ಎಬ್ಬಿಸೋದು, ಏನು ಮಾಡ್ತಾ ಇದ್ದೀರಿ, ಏನು ಮಾಡಿದ್ರಿ, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು. ಅದಾದ ಮೇಲೆ ಮತ್ತೆ 3 ತಿಂಗಳಿಗೆ ಮಾತ್ರ ಇವ್ರಿಗೆ ನೆನಪು ಬರುತ್ತೆ ಆ ಸಭೆಯಲ್ಲಿ ರಾಜ್ಯದ ಜನರ ಬಗ್ಗೆ. ಅದನ್ನು ಬಿಟ್ಟರೆ ಬರೀ ಬೆಳಗ್ಗೆದ್ರೆ BJP ಅವ್ರನ್ನ ಹೆಂಗೆ ಬೈಲಿ ಅಂತ ಕಾಂಗ್ರೆಸ್ನವ್ರಿಗೆ ಅನಿಸುತ್ತೆ, BJP ಅವ್ರನ್ನ ಹೆಂಗೆ ಬೈಲಿ, ಅವ್ರನ್ನ ಬೈಯೋದು, ಇವ್ರನ್ನ ಬೈಯೋದು. ಇಬ್ಬರು ತಮ್ಮ ಮನೆಯನ್ನ, ತಮ್ಮ ಕುಟುಂಬವನ್ನ, ತಮ್ಮ ಸಂಬಂಧಿಕರನ್ನ ಕೋಟ್ಯಾಧೀಶ್ವರಾಗಿ ಮಾಡ್ತಾರೆ ಒಂದು ಸಲ ಶಾಸಕರಾದ್ಮೇಲೆ. ಆದರೆ ಜನಸಾಮಾನ್ಯರ ಬದುಕು ಸ್ವಾತಂತ್ರ್ಯ ಬಂದು 78 ವರ್ಷ ಆದರೂ ಇಂದಿಗೂ ಕೂಡ ಬದಲಾಗಿಲ್ಲ. ಬಡವನಾಗಿಯೇ ಇರ್ತಾ ಇದ್ದಾನೆ, ಶ್ರೀಮಂತ ಮಾತ್ರ ದಿನದಿಂದ ದಿನಕ್ಕೆ ಶ್ರೀಮಂತನಾಗ್ತಾ ಇದ್ದಾರೆ. ಕಾರಣ ಹದಗೆಟ್ಟ ರಾಜಕೀಯ ವ್ಯವಸ್ಥೆ. ಆದರೆ ಜನಸಾಮಾನ್ಯರು ಇದನ್ನು ನೋಡಲ್ಲ. ನಮ್ಮ ಸಾಹೇಬ ಪ್ರತಾಪ್ ಸಿಂಹ ವಿರುದ್ಧ ಸಿಡಿದೆದ್ದಿರ್ರಿ ಅಂತ ಇವ್ರ ಕಡೆಯವರು ನಮ್ಮ ಪ್ರತಾಪ್ ಸಿಂಹ ಅವರು ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ, ನೋಡಿ ಹೆಂಗೆ ಮಾತಾಡಿದ್ದಾರೆ ನೋಡಿ ಅಂತ ಇವ್ರ ಕಾರ್ಯಕರ್ತರು ಇವ್ರ ಸ್ಟೇಟಸ್ ಹಾಕೋದು, ಅವ್ರ ಕಾರ್ಯಕರ್ತರು ಅವ್ರ ಸ್ಟೇಟಸ್ ಹಾಕೋದು. ಆದರೆ ಒಂದು ನೈಜ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ, ರಾಜ್ಯದ ಪರಿಸ್ಥಿತಿ ಏನಾಗ್ತಾ ಇದೆ. ಸ್ಟೇಟಸ್ ಹಾಕೋದ್ರಿಂದ, ಯಾವುದಾದ್ರೂ ಒಂದು ವಾಟ್ಸಪ್ ಸ್ಟೇಟಸ್ ಹಾಕೋದ್ರಿಂದ ಇಡೀ ರಾಜ್ಯದ ಸ್ಟೇಟಸ್ ಚೇಂಜ್ ಆಗಲ್ಲ. ಒಂದು ವಾಟ್ಸಪ್ ಸ್ಟೇಟಸ್ ಹಾಕೋದ್ರಿಂದ ರಾಜ್ಯದ ಆರ್ಥಿಕತೆ ಬದಲಾಗಲ್ಲ. ಒಂದು ವಾಟ್ಸಪ್ ಸ್ಟೇಟಸ್ ಹಾಕೋದರಿಂದ ರಾಜ್ಯದಲ್ಲಿ ಕಾರ್ಖಾನೆಗಳು ಬರಲ್ಲ. ಅದಕ್ಕೆಲ್ಲ ಕಷ್ಟಪಡಬೇಕಾಗತ್ತೆ, ಕಂಪನಿಗಳನ್ನು ಇನ್ವೈಟ್ ಮಾಡಬೇಕಾಗತ್ತೆ. ಬನ್ನಿ ನಮ್ಮ ಹತ್ರ ಫ್ಯಾಕ್ಟ್ರಿ ಹಾಕಿ, ಬನ್ನಿ ನಮ್ಮ ಕಡೆ ಕಂಪನಿನ ಎಸ್ಟಾಬ್ಲಿಷ್ ಮಾಡಿ, ಎಲ್ಲವನ್ನು ಮಾಡಬೇಕಾಗುತ್ತೆ. ಬರೀ ಸ್ಟೇಟಸ್ ಹಾಕೋದು, ಬರೀ ಯಾವುದೋ ಒಂದು ಪಂಚ್ ಡೈಲಾಗನ್ನು ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಿ ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿದರೆ ರಾಜ್ಯದ ಪರಿಸ್ಥಿತಿ ಬದಲಾಗಲ್ಲ. ದೇವರಾಣೆಗೂ ಇಂತಹ ಕೆಲಸಗಳನ್ನು ಕಾರ್ಯಕರ್ತರು ಮಾಡಬಾರ್ದು. ಕಾರ್ಯಕರ್ತರಾದವರು ನಿಮ್ಮ ನಾಯಕ ಕೆಲಸ ಮಾಡ್ತಿದ್ದಾನ ಇಲ್ವಾ, ಮಾಡದೆ ಹೋದರೆ ಆತನಿಂದ ದೂರ ಸರಿದು ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿಗೆ ಮುಂದೆ ತನ್ನಿ, ಆವಾಗ ರಾಜ್ಯದ ಪರಿಸ್ಥಿತಿ ಬದಲಾಗುತ್ತೆ. ಸುಮ್ಮನೆ ಈ ರಾಜಕಾರಣಿಗಳ ಹತ್ತಿರ ತಿರುಗುವಂತಹ ಕಾರ್ಯಕರ್ತರಿಗೆ ನಾನು ಹೇಳ್ತೀನಿ, ರಾಜಕಾರಣಿ ಆಗಬೇಕಂತ ಬಯಸೋರಿಗೆ ಹೇಳ್ತೀನಿ, ನೋಡಿ ನೀವು ಒಬ್ಬ ರಾಜಕಾರಣಿಯ ಕಾಲಿಗೆ ಬಿದ್ದು ನೀವೇನಾದರೂ ಸ್ವಂತದ್ದಕ್ಕೆ ಬೆಳೆಯೋದಾದರೆ ಆ ರಾಜಕಾರಣ ಬೇಕಾಗಿಲ್ರಿ. ರಾಜಕಾರಣಿ ಅಂದರೆ ಯಾರಂದರೆ ತಾನು ಉಪವಾಸ ಇದ್ದರೂ ಕೂಡ ಕಾರ್ಯಕರ್ತರು ಆರಾಮಾಗಿರಬೇಕು, ಕಾರ್ಯಕರ್ತರ ಜೊತೆಗೆ ಜನಸಾಮಾನ್ಯರು ಒಳ್ಳೆಯ ಬದುಕನ್ನು ಬದುಕಬೇಕು, ಜನಸಾಮಾನ್ಯರು ಬೆಳವಣಿಗೆ ಕಾಣಬೇಕು ಅಂತ ಬಯಸುವವನು ನಿಜವಾದ ರಾಜಕಾರಣಿ. ಸುಮ್ಮನೆ ಇವ್ರ ಕಾಲಿಗೆ ಬಿದ್ದು ಐ ಆಮ್ ಅ ಪಾಲಿಟಿಷಿಯನ್, ಬೈ ಬರ್ತ್ ಪಾಲಿಟಿಷಿಯನ್, ನಮ್ಮಪ್ಪ ಹಿಂಗೆ ಇವ್ರುಗಳೆಲ್ಲ ರಾಜಕಾರಣಿಗಳಲ್ಲ. ಇವರೆಲ್ಲ ಬಕೆಟ್ ಹಿಡಿಯುವಂಥ ಕೆಲಸ ಎಂದೂ ಮಾಡಬೇಡಿ. ನೀವು ಯಾವುದೇ ರಾಜಕಾರಣಿಗೆ ಅಭಿಮಾನಿಯಾಗಿರ್ರಿ, ಯಾರಿಗೇ ಯಾವ ಪಕ್ಷಕ್ಕೆ ಬೇಕಾದರೂ ಆಗಿರಿ, ಆದರೆ ಸ್ವಾಭಿಮಾನದಿಂದ ಬದುಕಿ, ಸ್ವಾಭಿಮಾನದಿಂದ ಕೆಲಸ ಮಾಡಿಸಿ. ಯಾಕಂದರೆ ಒಬ್ಬ ಕಾರ್ಯಕರ್ತನಿಗೆ ನಂಬಿ ಸಾಕಷ್ಟು ಜನಸಾಮಾನ್ಯರಿರ್ತಾರೆ. ಜನಸಾಮಾನ್ಯರ ಭಾವನೆಗಳಿಗೆ ಧಕ್ಕೆ ಕೊಡಬೇಡಿ. ನಿಮ್ಮ ರಾಜಕೀಯ ನಾಯಕ ಕೆಲಸ ಮಾಡದೆ ಹೋದರೆ ಅವನಿಗೆ ಆವಾಗಲೇ ಉತ್ತರವನ್ನು ಕೊಟ್ಟಬೇಡಿ. ಇಲ್ಲ ಅಂದರೆ ಸುಮ್ಮನೆ ಅವ್ರ ಮೇಲೆ ಇವ್ರ ಆರೋಪ, ಇವ್ರ ಮೇಲೆ ಅವ್ರ ಆರೋಪ, ಅವ್ರು ಹಿಂಗಂದ್ರು ಇವ್ರು ಹಂಗಂದ್ರು, ಇದರಲ್ಲಿ ಸಮಯವನ್ನು ವ್ಯರ್ಥ ಮಾಡಬೇಡಿ. ಅದು ಕಾಂಗ್ರೆಸ್, BJP, JDS ಇವ್ರುಗಳ ಎಲ್ಲರ ಕತೆ ಅಷ್ಟೇ. ಇವ್ರನ್ನ ಬೈಯೋದು, ಇವರು ಅವ್ರನ್ನ ಬೈಯೋದು. ಇನ್ನು ಮುಂದೆ ಅನ್ಸುತ್ತೆ.